ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗವಾಗುವಂತಹ 10 ಸಲಹೆಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಗೂಗಲಲ್ಲಿ ಕೂಡ ಸಿಗದೇ ಇರುವಂತಹ ಕೆಲವೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಅಟ್ ಪ್ರೆಸೆಂಟ್ ಈ ಒಂದು ಸೀಸನಲ್ಲಿ ತುಂಬ ಹೆಲ್ಪ್ಫುಲ್ ಆಗುವಂಥ ಟಿಪ್ಪು. ಈ ಒಂದು ಸೀಸನಲ್ಲಿ ಅವರೆಕಾಯಿ ಜಾಸ್ತಿ ತೆಗೋದ್ರಿಂದ ಅವರೆಕಾಯಿನ ಉಪಯೋಗಿಸ್ಕೊಂಡು ನಾವು ಸುಳಿದ್ಬಿಟ್ಟು ಅವರೆಕಾಳನ್ನ ನಾವು ಸಾಂಬಾರುಗಳಿಗೆಲ್ಲ ಉಪಯೋಗಿಸ್ತಾ ಇರ್ತೀವಿ. ಅದೇ ಥರ ಅವರೆಕಾಳನ್ನ ನೀರಲ್ಲಿ ನೆನೆಸ್ಬಿಟ್ಟು ಇತ್ತಕ್ಬಿಟ್ಟು ಈ ರೀತಿ ಇತ್ಕಿದ ಅವರೆಕಾಳು ಸಾಂಬಾರು ಕೂಡ ಮಾಡ್ತಿರ್ತೀವಿ. ಈ ಒಂದು ಇತ್ಕಿನ ಬೇಳೆನ ವಾಶ್ ಮಾಡೋದಕ್ಕೋಸ್ಕರ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ಇದನ್ನು ಈಗ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅಡುಗೆಗೆ ಉಪಯೋಗಿಸ್ಕೊಳ್ಬೋದು. ಹಿರಿಯರ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗಲ್ಲ. ಬಟ್ ಈ ಒಂದು ರಾಗಿ ಹಿಟ್ಟನ್ನ ಯಾಕೆ ಉಪಯೋಗಿಸ್ತಾರೆ ಕ್ಲೀನಿಂಗ್ ಏಜೆಂಟ್ ಆಗಿ ಅನ್ನೋದಾದರೆ, ರಾಗಿ ಹಿಟ್ಟನ್ನ ಈ ರೀತಿ ಕಾಳುಗಳಿಗೆಲ್ಲ ಹಾಕಿ ವಾಶ್ ಮಾಡೋದ್ರಿಂದ ಈ ಒಂದು ಕಾಳಲ್ಲಿ ಮೇಲೆ ಏನಿರುತ್ತೆ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇದ್ದಂಗೆ ಇದರಲ್ಲೂ ಕೂಡ ಸ್ಟಾರ್ಚ್ ಇರುತ್ತೆ ಅಲ್ವಾ, ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಅಷ್ಟೇ ಅಲ್ಲ, ಅವರೆಕಾಯಿ ಅಂದರೆ ಹುಳ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಸೊಗಡು ಅವರೆಕಾಯಿ ಅಂದರೆ ಹುಳ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಈ ಒಂದು ಹುಳ ಇರುವಂಥ ಬೀಜಗಳೆಲ್ಲ ಏನಿರುತ್ತೆ ಅದೇನಾದರೂ ಈ ಒಂದು ಇತ್ಕಿನ ಬೆಳೆಯಲ್ಲಿ ಮಿಕ್ಸ್ ಆಗಿದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗದಿರ ಇರಲಿ ಅನ್ನೋದ್ರಿಂದ ಈ ರೀತಿ ರಾಗಿ ಹಿಟ್ಟೆಲ್ಲನೂ ಹಾಕ್ಬಿಟ್ಟು ತೊಳೆದು ಆ ಒಂದು ಕಾಳನ್ನ ಅಡುಗೆಗೆ ಉಪಯೋಗಿಸ್ತಾ ಇದ್ರು. ನೆಕ್ಸ್ಟು ಸೆಕೆಂಡ್ ಟಿಪ್ಪು ಚಪಾತಿಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಚಪಾತಿನೆಲ್ಲ ಮಾಡಿದಾಗ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಪ್ಲೇಟ್ ಮೇಲೇ ಇಡ್ತಾ ಇರ್ತೀವಿ. ಅದೇ ಲೇಟಾಗಿ ಯೂಸ್ ಮಾಡ್ತೀವಿ ಅಂದರೆ ಹಾಟ್ ಬಾಕ್ಸಲ್ಲಿ ಇಡ್ತೀವಿ. ಕ್ವಿಕ್ಕಾಗಿ ಯೂಸ್ ಮಾಡ್ತೀರಾ ಅನ್ನೋದಾದರೆ ಈ ರೀತಿ 2 ಪ್ಲೇಟ್ಸ್ನ ತೊಗೊಳ್ಳಿ. ನೋಡ್ತಿದ್ದೀರಲ್ವ, 2 ಪ್ಲೇಟು ನೀಟಾಗಿ ಕ್ಲೋಸ್ ಆಗಬೇಕು. ಮಧ್ಯದಲ್ಲಿ ಎಲ್ಲೂ ಕೂಡ ಏರು ಹೊರಗಡೆ ಹೋಗಿ ಒಳಗಡೆ ಬರಬಾರ್ದು. ಸೊ ಈ ರೀತಿ ಒಂದು 2 ಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನಾವು ಚಪಾತಿನ ಇಡೋದ್ರಿಂದ ಒಂದು ವೇಳೆ ನೀವು ಚಪಾತಿಗೆ ಎಣ್ಣೆ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ಚಪಾತಿಗಳು ಮೃದುವಾಗಿ ಸಾಫ್ಟಾಗಿ ಇರುತ್ತೆ. ಕ್ವಿಕ್ಕಾಗಿ ಚಪಾತಿ ಎಲ್ಲ ಮಾಡಿದಾದ್ಮೇಲೆ ನೀವು ಡೈರೆಕ್ಟಾಗಿ ಊಟಕ್ಕೆ ಬಡಿಸ್ತೀರಾ ಅನ್ನೋದಾದರೆ ಈ ರೀತಿ ಚಪಾತಿಗಳನ್ನ ಇಟ್ಕೊಳ್ಬೋದು. ಒಂದು ವೇಳೆ ನೀವು ಲೇಟಾಗಿ ಊಟ ಮಾಡ್ತೀರಾ ಅನ್ನೋದಾದರೆ ಚಪಾತಿಗಳನ್ನ ಹಾಟ್ ಬಾಕ್ಸಲ್ಲಿ ಯಾವ ರೀತಿ ಇಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಒಂದು ವೇಳೆ ನೀವು ಚಪಾತಿಗೆ ಎಣ್ಣೆ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ಚಪಾತಿ ಸಾಫ್ಟಾಗಿರಬೇಕು ಅನ್ನೋದಾದರೆ ಈ ರೀತಿ 2 ತಟ್ಟೆಗಳ ಮಧ್ಯದಲ್ಲಿ ಇಡಬೇಕಾಗತ್ತೆ. ಈ ರೀತಿ ಇಡೋದ್ರಿಂದ ಚಪಾತಿಗೆ ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಚಪಾತಿಗಳು ಸಾಫ್ಟಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಹಾಟ್ ಬಾಕ್ಸಲ್ಲಿ ನೀವೇನಾದ್ರು ಚಪಾತಿನ ಇಡ್ತೀರಾ ಅನ್ನೋದಾದರೆ ತಳಭಾಗದಲ್ಲಿ ಇಟ್ಟಿರುವಂಥ ಚಪಾತಿ ಒಂದು ಸ್ವಲ್ಪ ಹೊತ್ತಿಗೆ ಕೆಳಗಡೆ ಎಲ್ಲ ಕೂಡ ಆ ಮಾಯ್ಶ್ಚರ್ ಅನ್ನೋದು ಅಬ್ಸರ್ವ್ ಮಾಡಿಕೊಂಡು ತುಂಬ ಒಂದು ರೀತಿ ನೀರು ಹಾಕಿರೋ ಚಪಾತಿ ಥರ ಆಗ್ತಿರುತ್ತೆ. ನೋಡಿ, ಈ ರೀತಿ ವಾಟರ್ ಎಲ್ಲ ಕಲೆಕ್ಟ್ ಆಗಿ ಈ ಒಂದು ವಾಟರ್ ಎಲ್ಲ ಚಪಾತಿ ಅಬ್ಸರ್ವ್ ಮಾಡಿಕೊಂಡು ಮೆತ್ತಗಾಗ್ತಿರುತ್ತೆ. ಆ ರೀತಿ ಆಗದಿರ ಚಪಾತಿ ಕೂಡ ಬಿಸಿ ಇರಬೇಕು, ತಳಭಾಗದಲ್ಲಿ ಇಟ್ಟಿರುವಂಥ ಚಪಾತಿ ಕೂಡ ಫ್ರೆಶ್ ಆಗಿರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಟ್ ಬಾಕ್ಸಲ್ಲಿ ಒಂದು ಕ್ಲೀನಾಗಿರುವಂಥ ಬಟ್ಟೆನ ಹಾಕಬೇಕಾಗತ್ತೆ. ಬಟ್ಟೆನ ಹಾಕಿ ಅದ್ರ ಮೇಲೆ ಈ ರೀತಿ ಚಪಾತಿಗಳನ್ನ ನಾವು ಇಡೋದ್ರಿಂದ ಚಪಾತಿಗಳು ಬಿಸಿಯಾಗೂ ಕೂಡ ಇರುತ್ತೆ. ತಳಭಾಗದಲ್ಲಿ ಇಟ್ಟಿರುವಂಥ ಚಪಾತಿ ಮೆತ್ತಗೆ ಆಗದಿರ ನಾರ್ಮಲ್ ಮೇಲೆ ಇಟ್ಟಿರುವಂಥ ಚಪಾತಿಗಳೆಲ್ಲ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ. ಹಾಟ್ ಬಾಕ್ಸಲ್ಲಿ ನೀವೇನಾದ್ರು ಚಪಾತಿಗಳನ್ನ ಇಡ್ತೀರಾ ಅನ್ನೋದಾದರೆ ಈ ಸರಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಜಸ್ಟ್ ಹಾಟ್ ಬಾಕ್ಸಲ್ಲಿ ಈ ರೀತಿ ನೀಟಾಗಿರುವಂಥ ಒಂದು ಕ್ಲಾತ್ನ ಹಾಕಬೇಕಾಗತ್ತೆ. ನೆಕ್ಸ್ಟು ಟಿಪ್ಪು, ಕ್ಯಾಸ್ಟ್ ಐರನ್ ತವಾಗಳಿಗೆ ಸಂಬಂಧಪಟ್ಟಿರುವಂಥದ್ದು. ತವಾ ಅಂತ ಮಾತ್ರನೇ ಅಲ್ಲ, ಯಾವುದೇ ರೀತಿ ಕುಕ್ವೇರ್ ಆದರೂ ಕೂಡ ನೀವು ಈ ಒಂದು ರೆಮಿಡಿನ ಫಾಲೋ ಮಾಡ್ಬೋದು. ಈ ಒಂದು ಕಾಸ್ಟ್ ಐರನ್ ಕುಕ್ವೇರ್ಸ್ನ ಯಾವ ರೀತಿ ವಾಶ್ ಮಾಡಬೇಕು, ಯಾವ ರೀತಿ ಸೀಸನಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಈ ಒಂದು 3 ಪಾತ್ರೆನ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದೆಲ್ಲದನ್ನು ಕೂಡ ವಾಶ್ ಮಾಡಿಬಿಟ್ಟು ಯಾವ ರೀತಿ ಮತ್ತೆ ನಾನು ಇದನ್ನು ಜೋಡಿಸ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟಿಗೆ ನಾನು ಈ ಒಂದು ಪ್ಯಾನ್ ಎಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಅಡುಗೆಗೆಲ್ಲ ಯೂಸ್ ಮಾಡಿದಾಗ ಎಣ್ಣೆ ಎಲ್ಲನೂ ಆಗಿರುತ್ತೆ. ಇದನ್ನು ಈ ರೀತಿ ನಾರ್ಮಲ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿದಾಗ ಸೈಡಲ್ಲಿರುವಂತಹ ಕೊಳೆ ಎಲ್ಲ ಕೂಡ ಬಂದ್ಬಿಡುತ್ತೆ. ಇನ್ನೂ ಏನಾದರೂ ಜಿಡ್ಡಿದೆ ಅನಿಸಿದ್ರೆ ಸ್ವಲ್ಪ ವಿಮ್ ಲಿಕ್ವಿಡ್ ಏನಾದರೂ ಹಾಕ್ಕೊಂಡು ನಾರ್ಮಲಾಗಿ ವಾಶ್ ಮಾಡ್ಕೊಳ್ಬೋದು.
ಒಂದು ವೇಳೆ ತವಾ ಆದರೆ ಪ್ರತಿ ಸರಿ ಕೂಡ ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಜಸ್ಟ್ ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಬಿಟ್ಟು ಇಟ್ಟರೆ ಸಾಕಾಗುತ್ತೆ. ಈಗ ನಾನು ತವಾಗಳಿರ್ಬೋದು, ಪ್ಯಾನ್ ಇರ್ಬೋದು ಎಲ್ಲದನ್ನು ವಾಶ್ ಮಾಡಿದ್ದೀನಿ. ವಾಶ್ ಮಾಡಿದ ಆದಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲಿರುವಂಥ ನೀರೆಲ್ಲ ಕೂಡ ಎವಾಪ್ರೇಟ್ ಆಗೋವರೆಗೂ ಬಿಟ್ಟಿದ್ದೀನಿ. ಆಮೇಲೆ ನಾನು ಈ ರೀತಿ ಎಣ್ಣೆನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇದು ಒಂದು ರೀತಿ ಸೀಸನಿಂಗ್ ಅಂತಲೇ ಹೇಳ್ಬೋದು. ಬಿಸಿಯಾಗಿರುವಂಥ ತವ ಮೇಲೆ ಈ ರೀತಿ ಎಣ್ಣೆನ ಹಾಕ್ಬಿಟ್ಟು ಆ ಒಂದು ಎಣ್ಣೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗೋ ರೀತಿಯಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡು ಕಡೆ ಕೂಡ ಈ ರೀತಿ ನಾವು ವೈಪ್ ಮಾಡೋದಾದರೆ ಎಲ್ಲೂ ಕೂಡ ರಸ್ಟ್ ಹಿಡಿದಿರ ಇರುತ್ತೆ. ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡೋದಾದರೆ ಜಸ್ಟ್ ಯೂಸ್ ಮಾಡಿದ್ದಾದಮೇಲೆ ಒಂದು ಟಿಶ್ಯೂ ಪೇಪರ್ ತಗೊಂಡು ರ್ಯಾಪ್ ಮಾಡ್ಬೋದು. ಬಟ್ ನೀವೇನಾದರೂ ಆಗಾಗ ವಾಶ್ ಮಾಡ್ತೀರಾ ವಿಮ್ ಲಿಕ್ವಿಡ್ ಎಲ್ಲನೂ ಹಾಕಿ ಅನ್ನೋದಾದರೆ ಡೈರೆಕ್ಟಾಗಿ ಅದೇ ಥರ ಇಟ್ಬಿಟ್ರೆ ರಸ್ಟ್ ಎಲ್ಲನೂ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಬದಲಾಗಿ ಈ ರೀತಿ ಒಂದ್ಸರಿ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿ ಇಡೋದಾದರೆ ತುಂಬ ಕಾಲದವರೆಗೂ ಕೂಡ ಇದು ಬಾಳಿಕೆ ಬರುತ್ತೆ. ಇವನ್ ಜನ್ರೇಷನ್ ಟು ಜನ್ರೇಷನ್ ಈ ಒಂದು ಪಾತ್ರೆಗಳೆಲ್ಲ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ರೀತಿ ಮೇಂಟೆನೆನ್ಸ್ ಅನ್ನೋದು ಕರೆಕ್ಟಾಗಿ ಮಾಡಿದ್ರೆ ಈ ಪಾತ್ರೆಗಳು ನಾನ್ ಸ್ಟಿಕ್ ಕುಕ್ವೇರ್ ರೀತಿಯಲ್ಲೇ ವರ್ಕ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಚಪಾತಿ ಎಲ್ಲ ಮಾಡಬೇಕಾದ್ರೆ ಚಪಾತಿ ಸೀದೋದಾಗ ಮತ್ತು ಈ ರೀತಿ ಐರನ್ ತವಗಳನ್ನ ಉಪಯೋಗಿಸಿದಾಗ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ ನೋಡಿ. ಈ ರೀತಿ ಕಪ್ಪಗಾಗ್ತಿರುತ್ತೆ. ಈ ತವಗಳನ್ನ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ತವ ಮಾತ್ರನೇ ಅಲ್ಲ, ನಾನ್ ಸ್ಟಿಕ್ ಕುಕ್ವೇರ್ ಬಿಟ್ಟು ಬೇರೆ ಯಾವುದೇ ಕುಕ್ವೇರ್ ಆದರೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಸೈಡಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅನ್ನ ಮಾಡೋಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೆ, ಒಂದು ಪ್ರಾಬ್ಲಮ್ ಆಗಿರೋ ಕಾರಣ ಸೊ ನಾನು ಲಿಡ್ನ ಓಪನ್ ಮಾಡಿ ಈ ರೀತಿ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ಏನು ಕಾರಣ ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ, ಬಿಫೋರ್ ಯಾವ ಥರ ಇದೆ, ಆಫ್ಟರ್ ಯಾವ ಥರ ಇದೆ ಅಂತ. ಸೊ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಈ ಒಂದು ತವಾನ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಸ್ಟವ್ನ ಆನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟವ್ನ ಆನ್ ಮಾಡಿಬಿಟ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಶಾರ್ಪ್ ಆಗಿರುವಂಥ ಆಬ್ಜೆಕ್ಟ್ನ ತೊಗೊಳ್ಳಿ. ನಾನಿಲ್ಲಿ ಚಾಕುನ ತೊಗೊಂಡಿದ್ದೀನಿ. ಚಾಕುನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಅದ್ರ ಮೇಲಿರುವಂಥ ಕಲೆಗಳೆಲ್ಲ ಕೂಡ ತೆಗಿತಾ ಇದ್ದೀನಿ. ಆದಷ್ಟು ತವ ಬಿಸಿ ಇದ್ದಾಗ ಈ ರೀತಿ ಮಾಡೋದಾದರೆ ಈಸಿಯಾಗಿ ಮಾರ್ಕ್ಸು ಕೊಳೆ ಎಲ್ಲನೂ ಬಂದ್ಬಿಡುತ್ತೆ. ಒಂದು ವೇಳೆ ನೀವು ಸ್ಕ್ರಬ್ಬರ್ನ ಯೂಸ್ ಮಾಡ್ತೀರಾ ಅಂದರೆ ಅದು ವರ್ಕ್ ಆಗಲ್ಲ. ಜಸ್ಟ್ ಈ ರೀತಿ ಶಾರ್ಪ್ ಆಗಿರುವಂಥ ಆಬ್ಜೆಕ್ಟ್ ಮಾತ್ರನೇ ಬೇಕಾಗುತ್ತೆ. ಹಂಗಂತ ಲೈನ್ಸ್ ಬಿದ್ದುಬಿಡುತ್ತೆ ಅಂತ ಅಂದ್ಕೊಳ್ಬೋದು. ಲೈನ್ಸ್ ಎಲ್ಲನೂ ಆಗಲ್ಲ, ಜಸ್ಟ್ ಅದ್ರ ಮೇಲಿರುವಂಥ ಕೊಳೆ ಎಲ್ಲ ಬರುತ್ತೆ. ಕೊಳೆ ಎಲ್ಲ ಬಂದಮೇಲೂ ಕೂಡ ಕಪ್ಪಗೆಲ್ಲ ಏನು ಕಾಣಿಸ್ತಿರುತ್ತೆ ಅದು ಫುಡ್ ಜೊತೆಗೆ ರಿಯಾಕ್ಟ್ ಆಗಬಾರ್ದು ಅನ್ನೋದಾದರೆ ಫಸ್ಟಿಗೆ ನಾನು ಅಡುಗೆ ಸೋಡಾನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕಿದ್ದೀನಿ. ವೆನಿಗರ್ ಇದ್ದರೆ ಆದಷ್ಟು ವೆನಿಗರ್ನ ಯೂಸ್ ಮಾಡಿ. ವೆನಿಗರ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ನಿಂಬೆ ರಸನ ಹಾಕ್ಬಿಟ್ಟು ಆಮೇಲೆ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ ಹಾಕಿದ್ದಾದಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ನೋಡಿ ಈ ರೀತಿ ನಾನು ಟರ್ನ್ ಮಾಡ್ತಾಯಿದ್ರೆ ಕೊಳೆ ಎಲ್ಲ ಕೂಡ ಸೈಡಿಗೆ ಕಲೆಕ್ಟ್ ಆಗುತ್ತೆ. ಅಂದರೆ ನಿಮಗೆ ಮಧ್ಯದಲ್ಲಿ ಕಪ್ಪು ಕಲೆ ಇದ್ದರೂ ಕೂಡ ಆ ಕಪ್ಪು ಕಲೆ ಅನ್ನೋದು ನಾವು ಚಪಾತಿ ಮಾಡಿದಾಗ ಅಥವಾ ಏನಾದರೂ ಅಡುಗೆ ಮಾಡಿದಾಗ ಅದ್ರ ಜೊತೆ ಮಿಕ್ಸ್ ಆಗದಿರ ಇರಬೇಕು ಅನ್ನೋದಾದರೆ ಈ ರೀತಿ ನೀವು ಅಡುಗೆ ಸೋಡಾನ ಹಾಕ್ಬಿಟ್ಟು ನಿಂಬೆ ಹುಳಿ ಅಥವಾ ನಿಂಬೆ ಹಣ್ಣು ಹೋಳಿನಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ತವಾ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ಟವ್ ಮೇಲೆ ಎಲ್ಲ ಕೂಡ ಸಿಡಿದಿತ್ತಲ್ಲ ಅದನ್ನು ಒಂದು ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈಗ ನಾನು ತವಾನ ಕ್ಲೀನ್ ಮಾಡ್ತಾಯಿದ್ದೀನಿ. ತೋರಿಸ್ತಿದ್ದೀನಲ್ಲ ಈ ರೀತಿ ನಾನು ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಸೋಪ್ನ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೋಡಾ ಎಲ್ಲ ಯೂಸ್ ಮಾಡಿದ್ವಿ, ರಸ್ಟ್ ಎಲ್ಲ ಫಾರ್ಮ್ ಆಗುತ್ತೇನೋ ಅನ್ನೋ ಡೌಟ್ ಇದ್ದರೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ, ತುಂಬ ಕೊಳೆ ಆಗಿರುವಂಥ ತವಾನ ಕೂಡ ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ. ತವಾ ಕುಕ್ವೇರ್ ಅಂದಿದ ಕೂಡಲೇ ನೆನಪಾಗುವಂಥದ್ದು ಇಂಡಸ್ ವ್ಯಾಲಿ ಬ್ರ್ಯಾಂಡು. ನಾನು ಲಾಸ್ಟ್ ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೆ, ನಾನು ಕಾಸ್ಟ್ ಐರನ್ ಕುಕ್ವೇರ್ ಸೆಟ್ನ ತರಿಸ್ಕೊಂಡಿದ್ದೀನಿ ಅಂತ. ಈಗಲೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ ಸೆಟ್ನ ತರಿಸ್ಕೊಂಡಿದ್ದೆ. ಸೆಟ್ ಅಲ್ಲ, ಸಪ್ರೇಟಾಗಿ ತರಿಸ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಡ್ಯಾಮೇಜ್ ಇದ್ದಿದ್ದರಿಂದ ಮತ್ತೆ ಇದನ್ನು ರಿಟರ್ನ್ ಮಾಡಬೇಕಾಯಿತು. ನಿಮ್ಮಲ್ಲೂ ಕೂಡ ತುಂಬ ಜನ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ನ ತೊಗೊಳ್ತಿರ್ತೀರಲ್ವಾ, ಅದು ಕಾಸ್ಟ್ ಐರನ್ ಕುಕ್ವೇರ್ ಸೆಟ್ ಇರ್ಬೋದು ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಇರ್ಬೋದು. ಯಾವುದೇ ಪ್ರಾಡಕ್ಟ್ ಆದರೂ ಕೂಡ ನಿಮಗೆ ಡಿಸ್ಕೌಂಟ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ಒಂದು ಕೂಪನ್ ಕೋಡ್ನ ಅಪ್ಲೈ ಮಾಡೋದಾದರೆ 12%ವರೆಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ಈ ರೀತಿ ತರಕಾರಿಗಳೆಲ್ಲ ತೊಗೊಂಡಾಗ ತುಂಬ ಜನ ವಾಶ್ ಮಾಡಿದಿರ ಯೂಸ್ ಮಾಡ್ಕೊಳ್ತಿರ್ತೀವಿ. ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು, ಇದೇ ಥರ ಒಣಮೆಣ್ಸಿನ್ಕಾಯಿ ಕೂಡ ತೊಳೆದಿರ ಯೂಸ್ ಮಾಡ್ತೀವಲ್ವ, ಅದಕ್ಕೆ ಸಂಬಂಧಪಟ್ಟಂಗೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಹಸಿಮೆಣ್ಸಿನ್ಕಾಯಿನ ತಂದಾಗ ನೀಟಾಗಿ ವಾಶ್ ಮಾಡಿಬಿಟ್ಟು, ಅದು ಕೂಡ ಉಪ್ಪು ನೀರಲ್ಲಿ ವಾಶ್ ಮಾಡೋದಾದರೆ ಬೆಟರು. ವಾಶ್ ಮಾಡಿಬಿಟ್ಟು ಆಮೇಲೆ ತೊಟ್ಟನ ಬಿಡಿಸ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ. ತೊಳೆದಿದ್ದಾದಮೇಲೆ ಪೂರ್ತಿ ಡ್ರೈ ಆದಮೇಲೆ ತೊಟ್ಟನ ಬಿಡಿಸ್ಬಿಟ್ಟು ಈ ರೀತಿ ಒಂದು ಬಾಕ್ಸಲ್ಲಿ ಕೆಳಗಡೆ ಒಂದು ಹಳೆ ಬಟ್ಟೆ ಅಥವಾ ಒಂದು ಟಿಶ್ಯೂನ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಯೂಶ್ವಲಿ ನೀವು ಕೇಳೇ ಇರ್ತೀರಾ,
ಯಾವುದೇ ತರಕಾರಿ ಬೆಳಿಬೇಕಂದ್ರೂ ಕೂಡ ಪೆಸ್ಟಿಸೈಡ್ಸ್ನ ಜಾಸ್ತಿ ಉಪಯೋಗಿಸ್ತಾ ಇರ್ತೀವಿ. ಸೊ ಆ ಒಂದು ಪೆಸ್ಟಿಸೈಡ್ಸ್ನ ನಾವು ವಾಶ್ ಮಾಡಿದ್ರೆ ಯೂಸ್ ಮಾಡೋದಾದರೆ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ವಾಶ್ ಮಾಡಿಬಿಟ್ಟು ಆಮೇಲೆ ಉಪಯೋಗಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇಂಡೋರ್ ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ವಾಸ್ತುಗೆ ಯಾವುದಾದ್ರು ಪ್ಲಾಂಟ್ ಇದ್ದರೆ ಹೇಳಿ ಅಂತ ಕಮೆಂಟ್ ಮಾಡ್ತಿರ್ತೀರಲ್ವ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸ್ನೇಕ್ ಪ್ಲಾಂಟು. ನಾನು ತುಂಬ ವರ್ಷಗಳಿಂದ ಈ ಒಂದು ಅಡುಗೆ ಮನೆಯಲ್ಲಿ ಸ್ನೇಕ್ ಪ್ಲಾಂಟ್ನ ಇಟ್ಟಿದ್ದೀನಿ. ಅಕಾರ್ಡಿಂಗ್ ಟು ವಾಸ್ತು ಈ ಒಂದು ಗಿಡನ ಎಲ್ಲಿಡಬೇಕು ಅಂತ ಕನ್ಫ್ಯೂಸ್ ಆಗಿದ್ರೆ ಈ ಒಂದು ಕಾರ್ನರಲ್ಲಿ ಇಡಬೇಕಾಗತ್ತೆ. ಅಂದರೆ ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಮತ್ತು ಈಸ್ಟ್ ಕಾರ್ನರಲ್ಲಿ ನಾವು ಇದನ್ನು ಇಡಬೇಕಾಗತ್ತೆ. ಅಂದರೆ ಆಗ್ನೇಯ ಮೂಲೆಯಲ್ಲಿ ಇಡಬೇಕಾಗತ್ತೆ. ಸ್ಟವ್ ಎಲ್ಲ ಎಲ್ಲಿ ಇಡ್ತೀರಾ ಆ ಒಂದು ಕಾರ್ನರ್ ಏನಿರುತ್ತೆ ಆಗ್ನೇಯ ಮೂಲೆ, ಅಲ್ಲಿ ಒಂದು ಪ್ಲ್ಯಾಂಟ್ನ ಇಡೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ವಾಸ್ತು ಪ್ರಕಾರ ಸ್ನೇಕ್ ಪ್ಲ್ಯಾಂಟ್ನ ಎಲ್ಲಿಡಬೇಕು ಅಂತ ನೀವು ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವ, ಈ ಒಂದು ಕಾರ್ನರಲ್ಲಿ ಇಟ್ಟಿದ್ದೀನಿ. ಇನ್ನು ಪ್ಲಾಂಟ್ ಇಡೋದು ಮಾತ್ರನೇ ಅಲ್ಲ, ಅದರ ಮೇಂಟೆನೆನ್ಸ್ ಕೂಡ ಗೊತ್ತಿರಲೇಬೇಕಾಗುತ್ತೆ. ಈಸಿಯಾಗಿ ಮೇಂಟೈನ್ ಮಾಡುವಂಥ ಯಾವುದಾದ್ರು ಒಂದು ಪ್ಲಾಂಟ್ ಇದೆ ಅನ್ನೋದಾದರೆ ಅದು ಸ್ನೇಕ್ ಪ್ಲಾಂಟೇ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಕುಕ್ಕರ್ಸ್ಗೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಕುಕ್ಕರ್ ಮಾತ್ರನೇ ಅಲ್ಲ, ಈ ರೀತಿ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ ಏನಿದೆ ಇದನ್ನು ವಾಶ್ ಮಾಡಿದ್ಮೇಲೂ ಕೂಡ ಒಳಗಡೆ ಒಂದು ರೀತಿ ವೈಟಾಗಿ ಲೇಯರ್ ಅನ್ನೋದು ಇರುತ್ತೆ. ಬೂದಿ ಥರ ಕಾಣಿಸ್ತಿರುತ್ತೆ. ನಾವು ಎಷ್ಟೇ ಸ್ಕ್ರಬ್ಬರ್ ತೊಗೊಂಡು ವಾಶ್ ಮಾಡಿದ್ದೀವಿ ಅಂದರೂ ಕೂಡ ಫೈನಲಿ ಡ್ರೈ ಆದಮೇಲೆ ಈ ರೀತಿ ವೈಟ್ ಲೇಯರ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಇದನ್ನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಯೂಶ್ವಲಿ ನಾವು ಗ್ರೀನ್ ಕಲರ್ ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ತಿರ್ತೀವಿ. ಎಷ್ಟೇ ಟೈಟಾಗಿ ಸ್ಕ್ರಬ್ ಮಾಡಿದ್ರೂ ಕೂಡ ನೀಟಾಗಿ ಕೊಳೆ ಅನ್ನೋದು ಹೋಗದೇ ಇರೋ ಕಾರಣ ಸೋಪ್ ಮಾರ್ಕ್ಸ್ ಇರ್ಬೋದು ಅಥವಾ ನಾರ್ಮಲ್ ಮಾರ್ಕ್ಸ್ ಕೂಡ ನಿಮಗೆ ಆ ರೀತಿ ವೈಟ್ ಪ್ಯಾಚಸ್ ಆಗಿ ಕಾಣಿಸ್ತಿರುತ್ತೆ. ನಾರ್ಮಲ್ ಸ್ಕ್ರಬ್ಬರ್ ಬದಲಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ, ಈ ರೀತಿ ಸ್ಕ್ರಬ್ಬರ್ಸ್ನ ಯೂಸ್ ಮಾಡೋದಾದರೆ ಇದು ಒಂದು ಒಳ್ಳೆ ಸ್ಕ್ರಬ್ಬರ್ ಆಗಿ ಇದು ವರ್ಕ್ ಆಗುತ್ತೆ. ಈ ಒಂದು ಸ್ಕ್ರಬ್ಬರ್ನ ಯೂಸ್ ಮಾಡಿ ಪಾತ್ರೆಗಳನ್ನ ಕ್ಲೀನ್ ಮಾಡೋದಾದರೆ ಅಡುಗೆ ಮಾಡಿದಾಗ ಅದು ಕೂಡ ಕುಕ್ಕಿಂಗ್ಗೆ ಯೂಸ್ ಮಾಡುವಂಥ ಕಡಾಯಿಗಳಿರ್ಬೋದು, ಈ ರೀತಿ ಕುಕ್ಕರ್ಸ್ ಎಲ್ಲ ಏನಿರುತ್ತೆ ಒಳಗಡೆ ಇರುವಂಥ ವೈಟ್ ಪ್ಯಾಚಸ್ ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾರ್ಮಲ್ ಆಗಿ ನಾವು ಗ್ರೀನ್ ಸ್ಕ್ರಬ್ಬರ್ನ ಯೂಸ್ ಮಾಡಿದಾಗ ಯಾವ ರೀತಿ ಪ್ರೆಷರ್ ಹಾಕ್ತೀವೋ ಅಷ್ಟೇ ಪ್ರೆಷರ್ ಹಾಕಿ ಈ ಒಂದು ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡೋದಾದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ನಾನು ಪ್ರಾಕ್ಟಿಕಲ್ ಆಗಿ ತುಂಬ ದಿನಗಳಿಂದ ಫಾಲೋ ಮಾಡ್ತಾ ಇರುವಂಥ ಟಿಪ್ಪು. ಮೇ ಬಿ ನಿಮ್ಮಲ್ಲೂ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ಕೂಡ ಒರೆಸಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಯೂಶ್ವಲಿ ಗ್ರೀನ್ ಕಲರ್ ಸ್ಕ್ರಬ್ಬರ್ನ ಯೂಸ್ ಮಾಡಿದಾಗ ಒಳಗಡೆ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಿರಲ್ಲ. ಬಟ್ ಈ ರೀತಿ ಸ್ಕ್ರಬ್ಬರ್ನ ಯೂಸ್ ಮಾಡೋದಾದರೆ ಸ್ವಲ್ಪ ತರಿ ಇರೋ ಕಾರಣ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಹಂಗಂತ ಸ್ಕ್ರ್ಯಾಚಸ್ ಏನೂ ಬೀಳಲ್ಲ. ಇದು ಸ್ಟೀಲ್ ಸ್ಕ್ರಬ್ಬರ್ ಅಲ್ಲ, ಜಸ್ಟು ಸ್ಟೀಲ್ ಮತ್ತು ನಾರ್ಮಲ್ ಗ್ರೀನ್ ಸ್ಕ್ರಬ್ಬರ್ ಏನು ಸಿಗುತ್ತೆ ಅದರ ಎರಡರ ಮಧ್ಯದಲ್ಲಿ ಇರುತ್ತೆ ಈ ಒಂದು ಸ್ಕ್ರಬ್ಬರು. ಈಗ ಕುಕ್ಕರ್ ಕ್ಯಾಪುಗಳಿಗೆ ಸಂಬಂಧಪಟ್ಟಿರುವಂಥದ್ದು ನಾನು ಆಗಲೇ ತೋರಿಸಿದಾಗ ಅನ್ನನ ನಾನು ಕುಕ್ಕರಲ್ಲಿ ಬೇಯಿಸಿದ್ರು ಕೂಡ ಲಿಡ್ನ ಓಪನ್ ಮಾಡಿ ಬೇಯಿಸ್ತಿದ್ದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಹೋಲ್ಸ್ ಎಲ್ಲ ಏನಿರುತ್ತೆ ವಿಸಿಲ್ ಹಾಕುವಂಥದ್ದು, ಅಲ್ಲಿ ಅನ್ನ ಇರ್ಬೋದು ಅಥವಾ ಏನಾದರೂ ಅಡುಗೆ ಮಾಡಿದಾಗ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ನಾವು ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ಗ್ಯಾಸು ಈ ರೀತಿ ಸೈಡ್ಸಲ್ಲೆಲ್ಲ ಕೂಡ ಹೋಗ್ತಿರುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಒಂದು ನೀಡಲ್ ಅಥವಾ ಸೂಜಿ ಅಂತ ಏನು ಹೇಳ್ತೀವಿ, ಸೂಜಿನ ತಗೊಂಡು ನೀವು ಎಲ್ಲಿ ವಿಸಿಲ್ ಹಾಕ್ತಿರೋ ಅಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆಕ್ ಮಾಡಿದಾಗ ನೋಡ್ತಿದ್ದೀರಲ್ವ, ಕೊಳೆ ಎಲ್ಲ ಕೂಡ ಸೇರಿಕೊಂಡಿರುತ್ತೆ. ಅಂದರೆ ರೈಸ್ ಮಾಡಿದಾಗೆಲ್ಲ ಏನಿರುತ್ತೆ ಅದೆಲ್ಲ ಕೂಡ ಸೇರಿಕೊಂಡಿರುತ್ತೆ. ಅದು ಸರಿಯಾಗಿ ಕ್ಲೀನ್ ಆಗದೇ ಇರೋ ಕಾರಣ ನೆಕ್ಸ್ಟ್ ಟೈಮ್ ನಾವು ಈ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿದಾಗ ವಿಸಿಲ್ಸ್ ಎಲ್ಲ ಬರ್ದಿರ ಸರಿಯಾಗಿ ಸೈಡಲ್ಲೆಲ್ಲ ಕೂಡ ಗ್ಯಾಸ್ ಹೋಗುವಂಥದ್ದು, ನೀರೆಲ್ಲ ಹೊರಗಡೆ ಬರುವಂಥದ್ದು ಆಗ್ತಾ ಇರುತ್ತೆ. ನೋಡಿ, ಇದು ಒಂದು ಮೇಯ್ನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದು ಕೂಡ ಈ ಪುಟ್ಟದಾಗಿರುವಂಥ ಕುಕ್ಕರ್ಸ್ನ ಯೂಸ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಫೇಸ್ ಮಾಡಿರ್ತೀರ. ಸೊ ಅದಕ್ಕೋಸ್ಕರ ನೀವು ಆಗಾಗ ಈ ರೀತಿ ಒಂದು ಸೂಜಿನ ತೊಗೊಂಡು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ವಿಸಿಲ್ ಹಾಕೋ ಜಾಗದಲ್ಲಿ ಒಂದು ಸರಿ ಸೂಜಿನ ತೊಗೊಂಡು ಚೆಕ್ ಮಾಡಿ. ಅನ್ನ ಇರ್ಬೋದು ಅಥವಾ ಕೊಳೆ ಎಲ್ಲ ಇದ್ದರೂ ಕೂಡ ವಿಸಿಲ್ ಅನ್ನೋದು ನೆಕ್ಸ್ಟ್ ಟೈಮ್ ಸರಿಯಾಗಿ ಬರಲ್ಲ. ನೆಕ್ಸ್ಟು ನಾನು ಮುದ್ದೆ ಮಾಡೋದಕ್ಕೋಸ್ಕರ ಈ ಒಂದು ಕಡಾಯಿನ ಈ ಒಂದು ಪಾತ್ರನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಪೀತಾಂಬರಿ ಇಲ್ಲ ಅಂದರೂ ಕೂಡ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಕ್ಲೀನ್ ಆದಮೇಲೂ ಕೂಡ ಬೇಗ ಕಪ್ಪಗಾಗ್ದಿರ ಇರಬೇಕು ಅನ್ನೋದಾದರೆ
ಈ ರೀತಿ ಒಂದು ನಿಂಬೆಹಣ್ಣು ಹೋಳನ್ನ ತೊಗೊಂಡು ಅದ್ರ ಮೇಲೆ ಸಬೀನನ ಹಾಕ್ಬಿಟ್ಟು ಈ ರೀತಿ ಅಪ್ಲೈ ಮಾಡೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ. ಯೂಶಲಿ ಬೇಗ ಕ್ಲೀನ್ ಆದರೆ ಬೇಗ ಕಪ್ಪಗಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸಬೀನನ ಯೂಸ್ ಮಾಡಿರೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಕಪ್ಪಗಾಗ್ದಿರ ಇರುತ್ತೆ. ಅಂದರೆ ಇದನ್ನು ಮತ್ತೆ ಅಡುಗೆಗೆ ಯೂಸ್ ಮಾಡೋವರೆಗೂ ಕೂಡ ಕಪ್ಪಗಾಗ್ದಿರ ಇರುತ್ತೆ. ನೋಡ್ತಿರ್ಬೋದು ಪಳಪಳ ಅಂತ ಹೊಳಿತಾ ಇದೆ. ನೀವು ಕೂಡ ಈ ರೀತಿ ಕುಕ್ವೇರ್ನ ಯೂಸ್ ಮಾಡ್ತಾನೆ ಇರ್ತೀರಲ್ವ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಆಗಲೇ ಹಸಿಮೆಣ್ಸನ್ನ ಶೇರ್ ಮಾಡಿದ್ದೆ, ಬಟ್ ಈಗ ಒಣಮೆಣ್ಸಿನ್ಕಾಯಿನ ಶೇರ್ ಮಾಡ್ತಾ ಇದ್ದೀನಿ. ಯೂಶಲಿ ಒಣಮೆಣ್ಸಿನ್ಕಾಯಿನ ಪ್ರತಿಯೊಬ್ಬರು ಕೂಡ ತೊಳಿದರನೇ ಯೂಸ್ ಮಾಡ್ತೀವಲ್ವ. ಹಸಿಮೆಣ್ಸು ಆದರೂ ಕೂಡ ಮಧ್ಯದಲ್ಲಿ ನಾವು ಒಂದ್ಸರಿ ವಾಶ್ ಮಾಡ್ಕೊಳ್ತೀವಿ. ಒಣಮೆಣ್ಸನ್ನ ವಾಶ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಒಂದು ಮೆಣಸಿನ್ಕಾಯಿನ ಒಣಗಿಸ್ಬೇಕಾದ್ರೆ ಧೂಳೆಲ್ಲನೂ ಬಿದ್ದಿರುತ್ತೆ ಮತ್ತು ಪ್ರಾಣಿಗಳೆಲ್ಲ ಓಡಾಡಿರುತ್ತೆ. ಇದನ್ನು ಮತ್ತೆ ಅಂಗಡಿಯಿಂದ ಅಂಗಡಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಲ್ಲೆಲ್ಲೋ ಹಾಕಿರ್ತಾರೆ. ಬಟ್ ಇದನ್ನು ವಾಶ್ ಮಾಡಿದ್ರೆ ಯೂಸ್ ಮಾಡೋದಾದರೆ ಆ ಪೆಸ್ಟಿಸೈಡ್ಸ್ ಎಲ್ಲ ಏನಿರುತ್ತೆ ಅದು ಫುಡ್ ಒಳಗಡೆ ಸೇರಿಕೊಳ್ಳುತ್ತೆ ಅಲ್ವಾ. ಅದ್ರ ಬದಲಾಗಿ ಒಣಮೆಣ್ಸಿನ್ಕಾಯಿನ ಯಾವ ರೀತಿ ತೊಳೆಯೋದು ಅಂತ ಶೇರ್ ಮಾಡ್ತೀನಿ. ಯೂಶ್ವಲಿ ಒಣಮೆಣ್ಸಿನ್ಕಾಯಿ ತೊಟ್ಟಿರೋ ಅಂಥದ್ದನ್ನು ಈ ರೀತಿ ನೀವು ತೊಗೊಂಡು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ತೊಟ್ಟಿದ್ದಾಗಲೇ ನೀವು ವಾಶ್ ಮಾಡ್ಕೊಳ್ಳಿ. ತೊಟ್ಟನ್ನ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡೋದಾದರೆ ತುಂಬ ದಿನಗಳವರೆಗೂ ಈ ಒಂದು ಒಣಮೆಣ್ಸಿನ್ಕಾಯಿನ ಇಟ್ಟು ಉಪಯೋಗಿಸೋಕ್ಕೆ ಆಗಲ್ಲ. ಫಸ್ಟಿಗೆ ನಾನು ನಾರ್ಮಲಾಗಿ ಉಪ್ಪು ನೀರಲ್ಲಿ ತೊಳೆದಿದ್ದೀನಿ. ಉಪ್ಪು ನೀರಲ್ಲಿ ತೊಳೆಯೋಕ್ಕಾಗಲ್ಲ ಅಂದರೂ ಕೂಡ ಟ್ಯಾಪ್ ವಾಟರಲ್ಲಾದರೂ ಕೂಡ ವಾಶ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ತೊಟ್ಟಿರೋ ಅಂಥ ಮೆಣಸಿನ್ಕಾಯಿನ ಮಾತ್ರನೇ ಈ ರೀತಿ ಉಪ್ಪು ನೀರಲ್ಲಿ ಹಾಕಿಬಿಟ್ಟು ಜಾಸ್ತಿ ಹೊತ್ತು ನೆನೆಸಿಡಬಾರ್ದು. ಉಪ್ಪು ನೀರಲ್ಲಿ ಹಾಕಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಕೈಯಲ್ಲೇ ಮೂವ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ವಾಶ್ ಮಾಡಿದ ಆದಮೇಲೆ ಇಮ್ಮಿಡಿಯೇಟಾಗಿ ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ತೇವ ಎಲ್ಲನೂ ತೆಗಿಬೇಕಾಗತ್ತೆ. ಇಲ್ಲ ಅಂದರೆ ತುಂಬ ದಿನಗಳವರೆಗೂ ಇದನ್ನು ಇಡೋಕ್ಕೆ ಆಗಲ್ಲ. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀರಿನ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಈ ರೀತಿ ತೇವನೆಲ್ಲ ಕೂಡ ಬಟ್ಟೆಯಿಂದ ಒರೆಸಿದ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಬಿಸಿಲು ಚೆನ್ನಾಗಿದ್ದರೆ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೊಳ್ಬೋದು. ಅದು ಕೂಡ ಇದ್ರ ಮೇಲೆ ತೆಳ್ಳಗಿರುವಂಥ ಒಂದು ಬಟ್ಟೆನ ಹಾಕಿಬಿಟ್ಟು, ಒಂದು ವೇಳೆ ಬಿಸಿಲು ಚೆನ್ನಾಗಿಲ್ಲ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಅನ್ನೋದಾದರೆ ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವಲ್ಲಿ ಇಟ್ಟುಬಿಟ್ಟು ಇದನ್ನು ಒಂದು 2 ಸತಿ ಫ್ರೈ ಮಾಡ್ಕೊಳ್ಬೋದು. ಒಂದು 1 to 2 ಮಿನಿಟ್ಸ್ ಒಳಗಡೆ ಫ್ರೈ ಮಾಡ್ಕೊಳ್ಬೋದು. ಒಂದು ವೇಳೆ ಮೈಕ್ರೋವೇವ್ ಇಲ್ಲ ಅನ್ನೋದಾದರೆ ಒಂದು ತವಾ ಅಥವಾ ಒಂದು ಕಡಾಯಿನ ತೊಗೊಂಡು ಅದರಲ್ಲಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಅದು ಕೂಡ ಈ ರೀತಿ ಕಡಾಯಿಯಲ್ಲಿ ಫ್ರೈ ಮಾಡೋದಾದರೆ ಫಸ್ಟಿಗೆ ಬೇರೆ ರೀತಿಯ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಬಾಡಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ. ಯಾಕಂದರೆ ನೀರಲ್ಲಿ ಹಾಕಿದ ಕೂಡಲೇ ಈ ಒಂದು ಬಾಡಿಗೆ ಮೆಣಸಿನ್ಕಾಯಿ ಅನ್ನೋದು ಬೇಗನೆ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ಇದನ್ನು ಸಪ್ರೇಟಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗರಿ ಗರಿಯಾಗೂ ಕೂಡ ಇರುತ್ತೆ, ಅರೋಮ ಕೂಡ ಜಾಸ್ತಿ ಆಗುತ್ತೆ. ಸೊ ನೀರಿನ ಅಂಶ ಎಲ್ಲ ಕೂಡ ಹೋಗೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಈ ಒಂದು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಬೋದು. ಈಗ ತೊಟನ ತೆಗೆದುಬಿಟ್ಟು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ KG ಗಟ್ಟಲೆ ತಂದಾಗ ಒಂದೇ ಸರಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ತಂದು ಇಟ್ಕೊಂಡು ಈ ರೀತಿ ಡಬ್ಬಗಳಿಗೆ ಹಾಕ್ಕೊಳ್ತಿರ್ತೀರಲ್ವ, ಆ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಫ್ರೆಶ್ ಆಗು ಕೂಡ ಇರುತ್ತೆ, ಹೆಲ್ತಿ ವರ್ಷನ್ ಕೂಡ ಅಂತ ಹೇಳ್ಬೋದು. ಅಂದರೆ ಇದ್ರ ಮೇಲಿರುವಂಥ ಪೆಸ್ಟಿಸೈಡ್ಸ್ ಎಲ್ಲ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀವಲ್ವ, ಅದಕ್ಕೋಸ್ಕರ. ನೋಡೋದಲ್ವಾ ಫ್ರೆಂಡ್ಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಿಚನ್ ಟಿಪ್ಸ್. ಐ ಹೋಪ್ ಈ ಒಂದು ಟಿಪ್ಸ್ ಎಲ್ಲ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.